ಹಗರಣದಲ್ಲಿ ರಾಜ್ಯ ಸರ್ಕಾರವೇ ನೇರವಾಗಿ ಭಾಗಿಯಾಗಿದೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಐಎಎಸ್ ಅಧಿಕಾರಿ ನಾಪತ್ತೆ ಹಿಂದೆ ಸರ್ಕಾರದ ಕೈವಾಡ ಇದೆ ಅಂತ ಹೇಳಿ ಆರೋಪವನ್ನ ಮಾಡಿರುವಂತದ್ದು. ಅಧಿಕಾರಿ ಇಡಿಗೆ ಸಿಗದಂತೆ ಸರ್ಕಾರವೇ ವ್ಯವಸ್ಥೆ ಮಾಡಿದೆ ಅಂತ ಹೇಳಿ ಆರೋಪಿಸಿದ್ದಾರೆ. ನಾಪತ್ತೆಯಾದ ಬಗ್ಗೆ ಗುಪ್ತಚರ ಇಲಾಖೆಗೆ ಗೊತ್ತಾಗ್ಲಿಲ್ವೇ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಕೆಪಿಎಸ್ಸಿ ಹಗರಣದ ಬಗ್ಗೆ ಸರ್ಕಾರದ ವಿರುದ್ಧ ಇಲ್ಲಿ ಜೋಶಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಪಿಎಸ್ಸಿ ಹಗರಣದಲ್ಲಿ ಭಾಗವಹಿಸಿ ಸಂಪೂರ್ಣವಾಗಿ ಅದರ ಒಂದು ಪಾತ್ರ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ನಡೀತಾ ಇರುವಂಥ ಎಲ್ಲ ಘಟನೆಗಳಿಂದ ಗೊತ್ತಾಗ್ತಾ ಇದೆ. ಒಬ್ಬ IAS ಆಫೀಸರ್ ಅವ ಓಡಿ ಹೋಗ್ತಾನ, ನಾಪತ್ತೆ ಆಗ್ತಾನ, ಸರ್ಕಾರಕ್ಕೆ ಮತ್ತು ಸರ್ಕಾರದ ಇಂಟೆಲಿಜೆನ್ಸ್ಗೆ ಗೊತ್ತಾಗಲ್ಲ. ತನಿಖೆ ಮಾಡಲಿಕ್ಕೆ ಬಂದಂಥ CID ಇರ್ಬೋದು, ಪೊಲೀಸರು ಇರ್ಬೋದು, ಅವರು ಇಡಿ ಅವರಿಗೆ ಅವನು ಸಿಗಲಾರದಂತೆ ವ್ಯವಸ್ಥೆ ಮಾಡ್ತಾರೆ. ಇದರ ಅರ್ಥ ಸರ್ಕಾರವೇ ಅವನನ್ನು ಓಡಿಸಿದೆ, ಈಗ ಸದ್ಯಕ್ಕೆ ಸಿಗಬೇಡ, ಸಿಕ್ಕರೆ ನಮ್ದೆಲ್ಲ ಹೊರಗೆ ಬೀಳ್ತದೆ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರವೇ ಮಾಡಿದೆ. ನಾನು ರಾಜ್ಯಪಾಲರಿಗೆ ನನಗೆ ಆರಂಭಕ್ಕೆ ಗೊತ್ತಾದ ನಂತರ ಒಂದು ಪತ್ರ ಬರೆದಿದೆ. ನಿಮ್ಮ ಅನೇಕ